ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಈ ವ್ಲಾಗ್ ಬಂದುಬಿಟ್ಟು ಬುಧವಾರ ಬೆಳಿಗ್ಗೆ ಟೈಮ್ ಕರೆಕ್ಟಾಗಿ 6 ಗಂಟೆ ಆಗಿತ್ತು. ನಾನು ಆಗ ವ್ಲಾಗ್ ಸ್ಟಾರ್ಟ್ ಮಾಡಿದೆ. ಇನ್ನು ನೈಟ್ ಬಂದುಬಿಟ್ಟು ಚಿಕ್ಕಮ್ಮ ಹೂವು ಕಿತ್ಕೊಬಂದು ಕೊಟ್ಟಿದ್ರು. ಮಗ್ಗಿತ್ತು, ತುಂಬ ಮಗ್ಗಿತ್ತು. ಅವು ಬೆಳಗ್ಗೆ ಇದ್ದರೆ ಮತ್ತೆ ಎಲ್ಲರೂ ಕಿತ್ಕೊಂಡು ಹೋಗ್ಬಿಡ್ತಾರೆ ಅಂತ ಹೇಳಿ ನನಗೆ ತಂದು ಕೊಟ್ಟರು. ಅದಕ್ಕೆ ನಾನೇನು ಮಾಡಿದೆ, ಈ ಥರ ಸ್ವಲ್ಪ ನೀರೆಲ್ಲ ಹಾಕ್ಬಿಟ್ಟು ಹಂಗೆ ಇಟ್ಟಿದ್ದೆ. ಬೆಳಗ್ಗೆ ಚೆನ್ನಾಗಿ ಅಳ್ಕೊಳ್ತವೆ ಅಂತ ಹೇಳಿಬಿಟ್ಟು. ಆ ಗಿಡದಲ್ಲಿ ಯಾವ ಥರ ಅಳ್ತಾವೋ ಆ ನೀರಲ್ಲಿ ಕೂಡ ಅದೇ ಥರನೇ ಅಂದರೆ ಚೆನ್ನಾಗಿ ಅಳ್ಕೊಂಡಿದ್ವು. ನೋಡೋಕ್ಕೂ ಕೂಡ ತುಂಬ ಖುಷಿ ಆಗ್ತಾಯಿತ್ತು. ಎಷ್ಟು ಫ್ರೆಶ್ ಆಗಿದ್ದು ಗೊತ್ತಾ ಹೂವು. ಇನ್ನು ಎದ್ದ ತಕ್ಷಣ ನಾನು ಫಸ್ಟ್ ನೋಡಿದ್ದೆ ಹೂವಿನ ಮುಖ. ಆಮೇಲೆ ಹೋಗ್ಬಿಟ್ಟು ಮಾಮೂಲಿ ಅಲ್ಲೆಲ್ಲ ಅಂಗಡಿ ಬಾಗಿಲು ತೆಗೆದ್ಬಿಟ್ಟು ಕಸ ಗುಡಿಸಿ ನೀರು ಹಾಕ್ಬಿಟ್ಟು ಅರಿಶಿನ ಕುಂಕುಮ ಎಲ್ಲ ಇಟ್ಟು ಬಾಗಿಲಿಗೆ ಮತ್ತೆ ಒಳಗಡೆ ಬಂದೆ. ಇನ್ನೊಂದ್ಸತಿ ಸ್ವಲ್ಪ ಟೀ ಆದರೂ ಮಾಡ್ಕೊಳೋಣ ಅಂತ ಹೇಳಿ ಅದಕ್ಕೆ ನೋಡಿದೆ. ಚೆನ್ನಾಗಿ ಕಾಣಿಸ್ತಾ ಇದ್ವಿ, ಎಷ್ಟು ಚೆನ್ನಾಗಿ ಅರಳಿದಾವೆ ಅಂತ ಒಂಥರ ಖುಷಿ ಆಯಿತು ನೋಡ್ಕೊಂಡು ನನಗೆ. ಇದು ನೋಡ್ತಾ ಇರ್ಬೋದು ದಾಸವಾಳ ಹೂವು. ಎಷ್ಟೊಂದು ವೆರೈಟಿ ಇದ್ದಾವೆ ಇದರಲ್ಲಿ. 5 ರೆಕ್ಕೆ ಹೂವು ಇದ್ದಾವೆ, ಮತ್ತು ಈ ಥರದವು ಇದ್ದಾವೆ. ಇನ್ನೊಂದು ಥರ ಮಾಮೂಲಿ ಬರುತ್ತಲ್ಲ ಫುಲ್ಲು ರೆಕ್ಕೆ ಹೂವು, ಆ ಥರನೂ ಇದ್ದಾವೆ. ಎಲ್ಲ ಥರದ್ದು ಹೂವು ಇದ್ದಾವೆ. ಇದು ಮಾತ್ರ ತುಂಬ ಚೆನ್ನಾಗೈತಿ ಈ ಹೂವು ಕೂಡ. ಚಿಕ್ಕಮ್ಮರ ಗಿಡದಲ್ಲೇ ಬಿಡ್ತಿತ್ತು. ಇನ್ನು ನನ್ನ ಮಗ ಕೂಡ ಚೆನ್ನಾಗಿ ಮಲ್ಕೊಂಡಿದ್ದ. ಇನ್ನು ಮಲ್ಕೊಳ್ಳಿ ಅಂತ ಹೇಳಿ ನಾನು ಸುಮ್ಮನೆ ಹಿಂಗೆ ಹೊರಗಡೆ ಹೋಗೋಣ ಅಂತೇಳಿ ಹಿಂಗೆ ಹೋಗ್ತಾಯಿದ್ದೀನಿ. ಈಗ ತುಂಬ ಚೆನ್ನಾಗಿತ್ತು ವೆದರು. ಇವಾಗ ಸ್ವಲ್ಪ ಚಳಿಗಾಲ ಅಲ್ವಾ, ಮಂಜು ಕೂಡ ಸ್ವಲ್ಪ ಬೀಳ್ತಾ ಇತ್ತು, ಮತ್ತು ಮಳೆ ಕೂಡ ಸ್ವಲ್ಪ ಸ್ಟಾರ್ಟ್ ಆಗ್ತಾ ಇತ್ತು. ನಮ್ಮ ಅಜ್ಜಿಗೊಂದು ಬೇಡ, ನಮ್ಮ ಅಜ್ಜಿಗೆ ಏನೋ ಏನು ನನಗೆ, ನಮ್ಮ ಅಮ್ಮಗೆ, ನಮ್ಮ ಅಮ್ಮಂಗೆ, ನನ್ನ ತಂಗಿಗೆ ಇಷ್ಟು ಬಿಸ್ಕೆಟ್ ಕೊಡಬೇಕಾ? ಎಷ್ಟು? ನಿನಗೆ, ನಿನ್ನ ತಂಗಿಗೆ, ನಿಮ್ಮ ಅಮ್ಮನಿಗೆ 3? ನಿಮ್ಮ ಅಮ್ಮನಿಗ 4 ಬಿಸ್ಕೆಟ್ ಕೊಡಬೇಕಾ? ಇನ್ನು ಬೆಳಬೆಳಗಿನ ಸ್ವಲ್ಪ ಚಳಿ ಅಂತ ಅನಿಸುತ್ತಲ್ಲ. ನೋಡ್ತಾ ಇರ್ಬೋದು ಚಿಕ್ಕಮ್ಮ ಅಂತೂ ಸುಮ್ಮನೆ ಇರಲ್ಲ, ಏನಾದರೂ ಒಂದು ಕೆಲಸ ಮಾಡ್ತಾನೆ ಇರ್ತಾರೆ. ಆಗಲೇ ಬೆಳಗ್ಗೆನೇ ಯಾಕೋ ಮನೆ ಹತ್ರ ಬರಲಿಲ್ಲಲ್ಲ ಅಂತ ಹಿಂಗೆ ನೋಡ್ತಾ ಇದ್ದೆ. ಬಗ್ಗಿ ನೋಡಿದ್ರೆ ಪಾಪ ಹುಲ್ಲೆಲ್ಲ ಕಿತ್ತಾಕ್ತಾ ಇದ್ರು. ಇನ್ನು ಓಡಾಡತ್ರ ಸ್ವಲ್ಪ ಕಲ್ಲು ಅವು ಇವು ಇರ್ತವೆ, ಮತ್ತು ಸ್ವಲ್ಪ ಇದಾಗುತ್ತೆ ಅಂತ ಹೇಳಿ ಯಾರ ಮನೆ ಹತ್ರ ಆದರೂ ಇರಲಿ, ಅವ್ರ ಮನೆ ನಮ್ಮ ಮನೆ ಅಂತ ಲೆಕ್ಕ ಹಾಕಲ್ಲ. ಎಲ್ಲಾದರೂ ಕಣ್ಣಿಗೆ ಕಾಣಿದ್ರೆ ಸಾಕು ಎಲ್ಲ ಕಿತ್ತು ಗುಡ್ಡೆ ಹಾಕ್ತಾ ಇರ್ತಾರೆ ಅವರು. ಅದಕ್ಕೋಸ್ಕರ ನಾನು ಒಂದು ವಿಡಿಯೋ ಮಾಡಿದೆ. ಇನ್ನು ಬಂದುಬಿಟ್ಟು ಸ್ವಲ್ಪ ಅವಾಗ ತಾನೇ ಬಿಸಿಲು ಬರ್ತಾಯಿತ್ತು, ಎಳೆ ಬಿಸಿಲು. ಸ್ವಲ್ಪ ಬಿಸಿಲು ಕಾಯಿಸೋಣ ಅಂತ ಕೂಡ ಹೋದೆ. ಇಲ್ಲಿ ನಮ್ಮ ಮನೆ ಹತ್ರ ಬೇಗ ಬಿಸಿಲು ಬರಲ್ಲ, ಅದಕ್ಕೋಸ್ಕರ ಚಿಕ್ಕಮ್ಮರ ಮನೆ ಹತ್ರ ಅಂತೂ ತುಂಬ ಚೆನ್ನಾಗಿ ಬಿಸಿಲು ಬರುತ್ತೆ. ಅದಕ್ಕೋಸ್ಕರ ಇನ್ನು ನನ್ನ ಮಗ ನಾನಿಬ್ಬರು ಹೋದ್ವಿ. ಸ್ವಲ್ಪ ಹೊತ್ತು ಬೆಚ್ಚಗೆ ಬಿಸಿಲು ಕಾಯಿಸ್ಕೊಂಬರೋಣ ಅಂತ ಹೇಳಿ. ತುಂಬ ಚಳಿ ಅಂದರೆ ಸಖತ್ತು ಚಳಿ ಇರುತ್ತೆ, ಸ್ವೆಟ್ರ್ ಹಾಕ್ಕೊಂಡ್ರೂ ಕೂಡ ಚಳಿ ಅಂತಲೇ ಅನಿಸುತ್ತೆ. ಇನ್ನು ಸ್ವಲ್ಪ ಬೆಳಗ್ಗೆನೇ ಅಷ್ಟೊತ್ತಿಗೆ ಬಿಸಿಲು ಬರುತ್ತಲ್ವ, ಆ ಬಿಸಿಲು ಕಾಯಿಸ್ಬೇಕು, ಮತ್ತು ತುಂಬ ಒಳ್ಳೆಯದು ಬಿಸಿಲು ಕಾಯಿಸಿದ್ರೆ. ಇನ್ನೊಂದು ಸ್ವಲ್ಪ ಅಷ್ಟೇ, ಒಂದು 10 ನಿಮಿಷ ಅಷ್ಟೇ ಇದ್ದಿದ್ದು, ಜಾಸ್ತಿ ಏನಿರಲಿಲ್ಲ. ಮತ್ತು ವಾಪಸ್ ಕೂಡ ಬಂದ್ವಿ. ನೋಡ್ತಾ ಇರ್ಬೋದು ಎಷ್ಟು ಬಿಸಿಲು ಬರುತ್ತೆ ಅಂತ ಹೇಳ್ಬಿಟ್ಟು. ತುಂಬ ಚೆನ್ನಾಗಿ ಬಿಸಿಲು ಬರ್ತಾ ಇತ್ತು. ಇನ್ನು ಇದು ಹೊಸದು ಯಾವುದೋ 1-2 ಗುಬ್ಬಿ ಮರಿ ಬಂದಿದ್ವು, ಕುತ್ಕೊಂಡಿದ್ವಿ. ಈ ಥರ ಸೇಮ್ ಒಂದು 3-4 ಕೂತ್ಕೊಂಡಿದ್ವು. ಹೆಸ್ರು ಗೊತ್ತಿಲ್ಲ, ನಾನು ಈ ಥರ ಫಸ್ಟ್ ಟೈಮ್ ನೋಡ್ತಾ ಇರೋದು. ಹಂಗೆ ವೀಡಿಯೋ ಮಾಡ್ತಾ ಇದ್ನಲ್ವ, ಹಾಗೆ ಕುತ್ಕೊಂಡಿತ್ತು, ಅದಕ್ಕೆ ವೀಡಿಯೋ ಹಿಡಿದೆ. ಈ ಕಡೆ ಸೈಡು ಕೂಡ 1-2 ಇದ್ವು. ತುಂಬ ಚೆನ್ನಾಗಿದ್ದು. ಕಲರು ಕೂಡ ಒಂದು ಸ್ವಲ್ಪ ಲೈಟಾಗೇನು ಅಂದರೆ ಜೂಮ್ ಮಾಡಿ ಇಡೋಣ ಅಂದರೆ ನನ್ನ ಮಗನ ನನ್ನ ಕೈಯಲ್ಲಿ ಎತ್ಕೊಂಡಿದ್ದೆ, ಅದಕ್ಕೆ ಜೂಮ್ ಮಾಡೋಕ್ಕಾಗಲಿಲ್ಲ. ಅದಕ್ಕೋಸ್ಕರ ಸ್ವಲ್ಪ ದೂರದಿಂದನೇ ಹಿಡಿದಿದ್ದೆ. ಈ ಥರ ಕಾಣಿಸ್ತಾ ಇತ್ತು. ಇನ್ನು ನೋಡ್ತಾ ಇರ್ಬೋದು ಬಿಸಿಲು, ಎಷ್ಟು ಬಿಸಿಲು ಬರ್ತಾಯಿದೆ ಅಂತ ಹೇಳ್ಬಿಟ್ಟು. ಇನ್ನು ನನ್ನ ಮಗಂತೂ ತರಲೆ ಮಾಡಿ ಮೊನ್ನೆ ಕೆಳಗಡೆ ಬಿದ್ದುಬಿಟ್ಟಿದ್ದ ಪಾಪ. ಇದು ತುಟಿ ಕೆಳಗಡೆ ಸ್ವಲ್ಪ ಗಾಯ ಆಗಿದೆ ನೋಡಿ. ಒಳಗಡೆ ಅಷ್ಟೇ ಕಡ್ಕೊಂಡ್ಬಿಟ್ಟಿದ್ದಾನೆ, ಅದು ತುಟಿನ ಒಳಗಡೆಯಿಂದ. ಬ್ಲಡ್ ಕೂಡ ಸಖತ್ತು ಬ್ಲಡ್ ಬಂತು ಪಾಪ, ತುಂಬ ಹತ್ಬಿಟ್ಟ. ಇನ್ನು ಏನೂ ಮಾಡೋಕ್ಕಾಗಲ್ಲ, ಅವೆಲ್ಲ ಕಾಮನ್ ಅಲ್ವಾ. ಇನ್ನು ಸುಮ್ಮನೆ ಅದು ಸ್ವಲ್ಪ ಎಲ್ಲ ದಿನ ಕಳೀತಾ ಹಂಗೆ ಹೆಡ್ಡಾಗಿ ಕಾಣಿಸ್ತಾ ಇರುತ್ತೆ. ಇನ್ನು ಸ್ಟಿಕ್ಕರ್ ನಾನು ನೋಡಿಬಿಟ್ರೆ ಬರೀ ಹಣೆಯಲ್ಲಿಲ್ಲ, ಸ್ಟಿಕ್ಕರ್ ಇಟ್ಕೊಂಡಿದ್ದೆ. ಗೊತ್ತಲ್ಲ ನನ್ನ ಮಗನಿಗೆ, ಏನಾದರೂ ಹಣೆಯಲ್ಲಿ ಬಟ್ಟು ಏನಾದರೂ ಕಾಣಿಸಿದ್ರೆ ಸಾಕು ಅದನ್ನು ಕೀಳೋದು ಮತ್ತು ಅವನು ಇಟ್ಕೊಳ್ಳೋದು ಹಂಗೆಲ್ಲ ಮಾಡ್ತಾ ಇರ್ತಾನೆ. ಅದಕ್ಕೆ ಸ್ವಲ್ಪ ಹಣೆ ಖಾಲಿ ಇದೆ ಅಷ್ಟೇ. ನನಗೂ ಅಷ್ಟೇ ಬರೀ ಹಣೆಯಲ್ಲಿ ಇರೋಕ್ಕೂ ನನಗೆ ಇಷ್ಟನೇ ಆಗಲ್ಲ. ಯಾವಾಗಲೂ ಹಣೆಯಲ್ಲಿ ಬಟ್ಟಿರಬೇಕು ನನಗೆ. ಅದಕ್ಕೋಸ್ಕರ ನಾನು ಸ್ಟಿಕ್ಕರ್ ಇಟ್ಕೊಂಡ್ಬಿಡ್ತೀನಿ. ಸ್ಟಿಕ್ಕರ್ ಇಲ್ಲಾಂದರೆ ಏನೋ ಕಳ್ಕೊಂಬಿಟ್ಟಿದ್ದೀನಿ ಅನ್ನೋ ಥರ ಕೂಡ ಫೀಲ್ ಬರುತ್ತೆ ನನಗೆ. ಅದಕ್ಕೋಸ್ಕರ ಯಾವತ್ತೂ ನಾನು ಆ ಥರ ಇರಲ್ಲ. ಇನ್ನು ನನ್ನ ಮಗ ತೆಗ್ದಾಕಿದ್ನಲ್ವ, ಅದಕ್ಕೋಸ್ಕರ ನಾನು ಅದ್ರ ಮೇಲೆ ನಂಗೆ ಅಷ್ಟೊಂದು ಇದಾಗಲಿಲ್ಲ. ಮತ್ತೆ ನೋಡಿಕೊಂಡು ಮನೆಗೆ ಬಂದುಬಿಟ್ಟು ಫಸ್ಟ್ ಬೊಟ್ಟು ಇಟ್ಕೊಂಡೆ ನಾನು. ಇನ್ನು ಅಲ್ಲಿಂದ ಬಂದ ತಕ್ಷಣ ಸ್ವಲ್ಪ ಏನು ಮಾಡೋಣ ಸಿಂಪಲ್ಲಾಗಿ ಅಂತ ಯೋಚನೆ ಮಾಡ್ತಾಯಿದ್ದೆ. ಸ್ವಲ್ಪ ರವೆ ಮಿಕ್ಕಿತ್ತು, ಮತ್ತು ಅದನ್ನು ಹಂಗೆ ಇಟ್ಬಿಟ್ರೆ ಪಾಕೆಟಲ್ಲೆಲ್ಲ ಸ್ವಲ್ಪ ಹುಳ ಆಡ್ಬಿಡುತ್ತೆ
ಅಂತ ಹೇಳಿ ಜಾಸ್ತಿ ರವೆ ಇದ್ದರೆ ನಾನು ಚೆನ್ನಾಗಿ ಸ್ವಲ್ಪ ಹುರಿದ್ಬಿಟ್ಟು ಅದನ್ನು ಬಿಸಿ ಮಾಡಿ ಡಬ್ಬಿಗೆ ಹಾಕಿ ಇಡ್ತೀನಿ. ಇಲ್ಲ ಅರ್ಧ ಕೆ ಜಿ ತೊಗೊಂಡ್ರೆ 2 ಸರಿ ಯೂಸ್ ಮಾಡ್ತೀನಲ್ಲ, ಬಿಡು ಇನ್ನು ಸ್ವಲ್ಪ ಐತೆ ಅದನ್ನು ನೆಕ್ಸ್ಟ್ ಮಾಡಿದಾಗ ಹುರ್ಕೊಂಡು ಮಾಡೋಣ ಅಂತ ಹೇಳಿಬಿಟ್ಟು ನಾನು ಹಂಗೆ ಎತ್ತಿಟ್ಟಿದ್ದೆ. ಇನ್ನೊಂದು ಸ್ವಲ್ಪ ಇತ್ತಲ್ವ, ಅದಕ್ಕೋಸ್ಕರ ಸ್ವಲ್ಪ ಸಿಂಪಲಾಗಿ ಉಪ್ಪಿಟ್ಟು ಮಾಡೋಣ ಅಂತ ಹೇಳಿ ಸ್ವಲ್ಪ ಚಳಿ ಅನ್ನೋದು ಕೂಡ ಅನ್ನಿಸ್ತಾ ಇತ್ತು. ಅದಕ್ಕೋಸ್ಕರ ಈ ವೆದರಲ್ಲಿ ಬಂದುಬಿಟ್ಟು ಏನು ತಿಂದ್ರೂ ಓಕೆ ಅನಿಸುತ್ತೆ ನಮಗೆ. ಇವಾಗ ಚಪಾತಿ, ಬಿಸಿ ಬಿಸಿ ಉಪ್ಪಿಟ್ಟು ಅದೆಲ್ಲ ತಿನ್ಕೋಬೋದು. ಮತ್ತು ಬೇಸಿಗೆ ಕಾಲದಲ್ಲಂತೂ ಅದೆಲ್ಲ ತಿನ್ನೋಕ್ಕೆ ಆಗಲ್ಲ. ಒಂದು ಸ್ವಲ್ಪ ಉಪ್ಪಿಟ್ಟು ಇಲ್ಲ ಚಪಾತಿ ಏನಾದರೂ ತಿಂದಿವಿ ರೊಟ್ಟಿ ಅಂತಂದರೆ ಎಷ್ಟು ನೀರು ಕುಡಿತೀವೋ ಅವಾಗ ಗೊತ್ತೇ ಇರಲ್ಲ, ಅಷ್ಟು ನೀರು ಕುಡಿತಿರ್ತೀವಿ. ಬಟ್ ಈ ವೆದರ್ಗೆ ಇದೆಲ್ಲ ಸ್ವಲ್ಪ ಸೆಟ್ ಆಗುತ್ತೆ ನಮಗೆ. ಈ ಥರ ಅವಲಕ್ಕಿ, ಚಿತ್ರಾನ್ನ ಅಂದರೆ ಮಾಮೂಲಿ ಉಪ್ಪಿಟ್ಟು, ಚಪಾತಿ, ಪೂರಿ ಅವೆಲ್ಲ ಸೆಟ್ ಆಗುತ್ತೆ ಈ ವೆದರಲ್ಲಿ. ಆವಾಗಂತೂ ಅಷ್ಟೊಂದು ಸೆಟ್ ಆಗಲ್ಲ, ಅವಾಗ ಫುಡ್ಡೆಲ್ಲ ಚೇಂಜ್ ಆಗಿಬಿಡುತ್ತೆ. ಅದಕ್ಕೋಸ್ಕರ ನಾವು ಮುದ್ದೆ ಮಾಡೋಣ ಅಂತ ಕೂಡ ಇದ್ದೆ. ಮತ್ತು ಮಧ್ಯಾಹ್ನಕ್ಕಿಂತ ಮುದ್ದೆ ಮಾಡಿಕೊಂಡ್ರೆ ಆಯ್ತು, ಇಲ್ಲ ಸಾಯಂಕಾಲ ಮುದ್ದೆ ಮಾಡಿದ್ರೆ ಆಯ್ತು ಅಂತ ಹೇಳಿ ಫಸ್ಟ್ ಉಪ್ಪಿಟ್ಟು ಮಾಡ್ತೀನಿ. ನನ್ನ ಮಗನಿಗೂ ಕೂಡ ತುಂಬ ಇಷ್ಟ ಉಪ್ಪಿಟ್ಟು ಅಂದರೆ, ತುಂಬ ಫೇವ್ರೇಟ್ ಅಂತಲೇ ಹೇಳ್ಬೋದು. ಯಾವಾಗಂತೂ ಸಖತ್ತು ಕೇಳ್ತಾ ಇದ್ದ ಉಪ್ಪಿಟ್ಟು ಅಂತ. ಇತ್ತೀಚೆಗೆ ಸ್ವಲ್ಪ ಕಡಿಮೆ ಮಾಡಿದ್ದಾನೆ, ಆದರೂ ಕೂಡ ತುಂಬ ಇಷ್ಟಪಟ್ಟು ತಿಂತಾನೆ ಅಂತ ಹೇಳಿ ನಾನು ಮಾಡಿದೆ. ಇನ್ನು ನಮ್ಮ ಮನೇಲಂತೂ ಎಣ್ಣೆನೇ ಖಾಲಿ ಆಗಿಬಿಟ್ಟಿತ್ತು ಹೇಳ್ಬೇಕಂದ್ರೆ, ಅಡುಗೆ ಎಣ್ಣೆ ಖಾಲಿ ಆಗಿತ್ತು. ಇನ್ನು ನಮ್ಮ ಅಣ್ಣನ ಕೇಳಿದೆ ಒಂದು ಸ್ವಲ್ಪ ಎಣ್ಣೆ ಕೊಡೋಣ ಅಂತಂದೆ. ಇನ್ನು ನಮ್ಮ ಅಣ್ಣ ತೊಗೊಬಂದು ಇಟ್ಟರು. ಇದನ್ನು ಸ್ವಲ್ಪ ಎಷ್ಟು ಬೇಕು ಅಷ್ಟು ಹಾಕ್ಕೊಂಬಿಟ್ಟು ಆಮೇಲೆ ಮನೆಗೆ ಎತ್ತಿಡಮ್ಮ ಅಂದರು. ಸರಿ ಅಂತೇಳ್ಬಿಟ್ಟು ಹಾಕ್ತಾಯಿದ್ದೀನಿ. ತರಿಸ್ಕೋಬೇಕು, ಖಾಲಿಯಾಗಿದೆ. ಸ್ವಲ್ಪ ರೇಷನ್ ಕೂಡ ಖಾಲಿಯಾಗಿದೆ. ಊರಿಗೆ ಹೋಗೋ ಪ್ಲ್ಯಾನ್ ಇದೆ ಅಲ್ವಾ, ಅದಕ್ಕೋಸ್ಕರ ಊರಿಗೆ ಹೋಗಿ ಬಂದುಬಿಟ್ಟು ಆಮೇಲೆ ಎಲ್ಲ ತರಿಸೋಣ ಅಂತ ಹೇಳಿ ಸುಮ್ಮನೆ ಇರೋದ್ರೆಲ್ಲ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಾಯಿದ್ದೀನಿ. ಇಲ್ಲಾಂದರೆ ಎಲ್ಲ ತರಿಸ್ತಿದ್ದೆ. ಮತ್ತು ಅಲ್ಲಿಂದ ಬಂದು ಮತ್ತೆ ಎಲ್ಲ ಹೊಸ್ದಾಗೆಲ್ಲ ತೊಗೊಂಬರ್ಬೇಕು. ಇನ್ನು ಅಂಗಡಿಯಲ್ಲಿ ಅಷ್ಟು ಐಟಮ್ ಎಲ್ಲ ಫುಲ್ಲು ಖಾಲಿ ಮಾಡಿಬಿಟ್ಟಿದ್ದೀನಿ. ನೋಡಬೇಕು ಯಾವ ಥರ ಇದಾಗುತ್ತೆ ಅಂತ ಹೇಳಿ. ಫಸ್ಟ್ ಊರಿಗೆ ಹೋಗಿ ಬಂದುಬಿಟ್ಟು ಆಮೇಲೆ ಎಲ್ಲ ಮಾಡ್ಕೊಳೋಣ ಅಂತ ನಾನು ಸುಮ್ಮನೆ ಆದಷ್ಟೇ. ಇನ್ನು ನೋಡ್ತಾ ಇರ್ಬೋದು, ಮಾಮೂಲಿ ಸಿಂಪಲ್ ಉಪ್ಪಿಟ್ಟೇನೆ. ಸ್ವಲ್ಪ ಸಾಸಿವೆ, ಜೀರಿಗೆ ಮತ್ತು ಹಸಿರು ಮೆಣಸಿನ್ಕಾಯಿ, ಈರುಳ್ಳಿ, ಟೊಮೊಟೊ ಎಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡಿ ಅದು ತುಂಬ ಚೆನ್ನಾಗಿರುತ್ತೆ. ಏನು ಗೊತ್ತಾ, ಉಪ್ಪಿಟ್ಟಿಗೆ ಒಂದು ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕಬೇಕು. ಅಂದರೆ ಎಣ್ಣೆ ಕಡಿಮೆ ಹಾಕಿದ್ರೂ ಕೂಡ ಒಂದು ಸ್ಪೂನಷ್ಟು ತುಪ್ಪ ಇದ್ದರೆ ಇನ್ನೂ ಸಖತ್ತಿರುತ್ತೆ ಟೇಸ್ಟು ಚೆನ್ನಾಗಿರುತ್ತೆ. ಬೇಗನೆ ಅದು ನಮಗೆ ಬಾಯಲ್ಲಿ ಇಟ್ಕೊಂಡ್ಬಿಟ್ರೆ ಸಾಕು, ಹಂಗೆ ನುಂಗ್ಬಿಡೋಣ ಅನ್ನೋಷ್ಟು ಕೂಡ ಆ ಥರ ಅನಿಸುತ್ತೆ. ಅದಕ್ಕೋಸ್ಕರ ಸ್ವಲ್ಪ ಎಣ್ಣೆ ಜಾಸ್ತಿನೇ ಹಾಕಿದ್ದೆ. ಚೆನ್ನಾಗಾಗಿತ್ತು ಉಪ್ಪಿಟ್ಟು ಕೂಡ. ಇನ್ನು ಮಾಡ್ತಾಯಿದ್ದೀನಿ. ನನ್ನ ಮಗ ಕೂಡ ಸುಮ್ಮನೆ ಬರ್ತಾಯಿದ್ದೆ, ಎತ್ಕೋ ಅಂತ ಇದ್ದ. ಅವನೇನೋ ಗೊತ್ತಿಲ್ಲ, ಏನು ಕೆಲಸ ಮಾಡಿದ್ರು ಕೂಡ ಒಂದೊಂದು ಸತಿ ಬಂದುಬಿಡ್ತಾನೆ, ಅಮ್ಮ ಎತ್ಕೋ ಅಂತೇಳ್ಬಿಟ್ಟು. ಅವನಿಗೂ ನೋಡ್ಬೇಕಂತ ಆಸೆ ಅನಿಸುತ್ತೇನೋ. ನನಗೂ ಭಯ, ಮತ್ತು ಎಣ್ಣೆ ಅದು ಇದೆಲ್ಲ ಹಾಕ್ತಾ ಇರ್ತೀವಿ, ಅಂಥ ಟೈಮಲ್ಲಿ ಎತ್ಕೊಳ್ಳೋಕ್ಕಾಗಲ್ಲ. ಅದಕ್ಕೋಸ್ಕರ ಇವಾಗ ನೀರೆಲ್ಲ ಹಾಕಿದ್ನಲ್ವ, ಇನ್ನು ಎತ್ಕೊಂಡು ಸ್ವಲ್ಪ ತಂಗೆ ಮಾತಾಡ್ಕೊಂಡು ಅವನ ಜೊತೆ ಉಪ್ಪಿಟ್ಟು ರೆಡಿ ಮಾಡ್ತಾಯಿದ್ದೆ. ಇನ್ನು ನಾನು ಬಂದುಬಿಟ್ಟು ರವೆ ಎಲ್ಲ ಅಳ್ತಿ ಏನೂ ಮಾಡಲ್ಲ. ಗೊತ್ತಿರುತ್ತೆ ನನಗೆ, ಸ್ವಲ್ಪ ಅಂದಾಜು ಮೇಲೆ ಹಾಕ್ಬಿಡ್ತೀನಿ. ಅದು ಪರ್ಫೆಕ್ಟಾಗಿ ಆಗಿರುತ್ತೆ. ಎಷ್ಟೋ ಸರಿ ನಾನು ಅಬ್ಸರ್ವ್ ಮಾಡಿದ್ದೀನಿ. ನಾನು ಇವಾಗಂತಲ್ಲ, ಫಸ್ಟಿಂದನಷ್ಟೇ. ಏನೋ ನಾವು ಸ್ಟಾರ್ಟಿಂಗಲ್ಲಿ ಕಲ್ತ್ಕೊಂಡಾಗ ಕರೆಕ್ಟಾಗಿ ಮೆಜರ್ಮೆಂಟ್ ಪ್ರಕಾರ ಹಾಕಿರ್ತೀವೇನೋ. ಇತ್ತೀಚೆಗಂತೂ ನಾನು ಅಷ್ಟೇ, ನನಗೆ ಗೊತ್ತಾಗ್ಬಿಡುತ್ತೆ ಇಷ್ಟು ರವೆ ಇದೆ, ಇಷ್ಟು ನೀರು ಹಾಕ್ಬೇಕಂತೇಳಿ ಅಂದಾಜಿಗೆ ಸರಿಗೆ ಹಾಕ್ಬಿಡ್ತೀನಿ. ಅದು ಪಕ್ಕ ಕರೆಕ್ಟಾಗಿ ಸರಿ ಹೋಗುತ್ತೆ. ಏನೇ ಆಗಲಿ ಮತ್ತೆ ನಾನು ಎರಡೆರಡು ಸತಿ ಹಾಗೆಲ್ಲ ಹಾಕೋಕ್ಕೆ ಹೋಗಲ್ಲ. ನನಗೆ ಆಗಲೇ ಗೊತ್ತಾಗ್ಬಿಡುತ್ತಲ್ವ, ಅದಕ್ಕೋಸ್ಕರ ನಾನು ಸುಮ್ಮನೆ ಹಾಕ್ಬಿಡ್ತೀನಿ ಅದರಲ್ಲಿ. ಮತ್ತು ಬೇರೆದ್ರಲ್ಲಿ ತೊಗೊಂಡು ಲೋಟದಲ್ಲಿ ಹಾಕಿ ಆದರೂ ಅಳತೆ ಅಷ್ಟು ಹಾಕ್ಕೊಂಡು ಮಾಡಲ್ಲ, ಗೊತ್ತಿರುತ್ತೆ. ಅದಕ್ಕೋಸ್ಕರ ಎಷ್ಟು ಬೇಕಷ್ಟು ಹಾಕಿ ಇಟ್ಬಿಡ್ತೀನಿ. ಇನ್ನು ಉಪ್ಪಿಟ್ಟು ಕೂಡ ರೆಡಿ ಆಯಿತು. ನೋಡ್ತಾ ಇರ್ಬೋದು, ರವೆ ಹಾಕ್ಬಿಟ್ಟು ಅದು ಏನು ನಾವು ಚೆನ್ನಾಗಿ ರವೆ ಹುರ್ಕೊಂಡಿರ್ತೀವಲ್ವ, ಗಂಟು ಏನು ಕಟ್ಟಲ್ಲ, ತುಂಬ ಚೆನ್ನಾಗಿರುತ್ತೆ. ಇದು ಇನ್ನೊಂದು ಚಿಕ್ಕ ರವೆ ಅಂದರೆ ಒಂಥರ ಅದನ್ನೇನೋ ಒಂಥರ ರವೆ ಬರುತ್ತಲ್ಲ, ಆ ರವೆ ಆದರೆ ಸ್ವಲ್ಪ ಉಂಟು ಕಟ್ಟುತ್ತೇನೋ ಗೊತ್ತಿಲ್ಲ, ಅಂದರೆ ಗಂಟು ಕಟ್ಟುತ್ತೇನೋ ಗೊತ್ತಿಲ್ಲ. ನಾನು ಅದನ್ನು ಯಾವತ್ತೂ ಯೂಸ್ ಮಾಡಿಲ್ಲ. ನಾನು ಜಾಸ್ತಿ ಇದೆ ರವೆನೇ ಯೂಸ್ ಮಾಡೋದಲ್ವ, ಗಂಟು ಏನು ಕಟ್ಟಲ್ಲ, ಚೆನ್ನಾಗಿ ಹುರಿದಿರ್ತೀವಿ. ಮತ್ತು ನಾವು ನೀರು ಕೂಡ ಚೆನ್ನಾಗಿ ಕುದ್ದಿರುತ್ತಲ್ಲ, ಏನಿಲ್ಲ, ಸುಮ್ಮನೆ ನಾರ್ಮಲಾಗಿ ರವೆ ಎಲ್ಲ ಹಾಕ್ಬಿಟ್ಟು ನೀಟಾಗಿ ಒಂದು ಪ್ಲೇಟ್ ಮುಚ್ಚಿ ಸಿಮ್ಮಲ್ಲಿ ಇಟ್ಬಿಟ್ರೆ ತುಂಬ ಚೆನ್ನಾಗಿ ಆಳ್ಕೊಂಡ್ಬಿಡುತ್ತೆ ಉಪ್ಪಿಟ್ಟು. ಇನ್ನು ಬಿಸಿ ಉಪ್ಪಿಟ್ಟು ನಾನು ನನ್ನ ಮಗ ಇಬ್ಬರು ತಿಂದ್ಬಿಟ್ಟು, ಮತ್ತು ನಾನು ಸ್ವಲ್ಪ ಮನೆಯೆಲ್ಲ ಕ್ಲೀನ್ ಮಾಡಬೇಕು ಅಂತ ಹೇಳಿ ಪಾತ್ರೆಯೆಲ್ಲ ಹೊರಗಡೆ ಇಟ್ಟಿದ್ದೀನಿ. ಊರಿಗೆ ಹೋದರೆ ಮತ್ತೆ ಬರೋಷ್ಟೊತ್ತಿಗೆ ಎಷ್ಟು ದಿನ ಆಗುತ್ತೋ ಗೊತ್ತಿಲ್ಲ. ಅಟ್ಲೀಸ್ಟ್ ಇರುವಾಗ ಸ್ವಲ್ಪ ಕ್ಲೀನ್ ಮಾಡೋದ್ರೆ ಬರೋಷ್ಟೊತ್ತಿಗೆ ಸ್ವಲ್ಪ ಹೊತ್ತು ಪರವಾಗಿಲ್ಲ ಅಂತ ಅನಿಸುತ್ತೆ. ಸ್ವಲ್ಪ ಈಸಿ ಆಗುತ್ತೆ ಕ್ಲೀನ್ ಮಾಡೋಕ್ಕಂತ ಹೇಳಿ ಮನೆಯೆಲ್ಲ ಸ್ವಲ್ಪ ಕ್ಲೀನ್ ಮಾಡೋಣ ಅಂತ ಕೂಡ ಪ್ಲ್ಯಾನಿಂಗ್ ಇತ್ತು. ಡಬ್ಬ ಎಲ್ಲ ಒರೆಸ್ಬಿಟ್ಟು ಸ್ವಲ್ಪ ಧೂಳು ಏನಾದರೂ ಇದ್ರೆ ತೆಗೆದು ಎಲ್ಲ ಒರೆಸಿ ಎಲ್ಲ ಒರೆಸಿ ಕ್ಲೀನ್ ಮಾಡೋಣ ಅಂತ ಕೂಡ ಅಂದ್ಕೊಂಡು ಪಾತ್ರೆ ಎಲ್ಲ ಹೊರಗಡೆ ಇಟ್ಟಿದ್ದೆ. ಇನ್ನು ಸಂಘ ಬಂದರೆ ಅಂತೂ ಹೇಳೋದೇ ಬೇಡ ಪಾಪ.
ಒಬ್ಬರಿಲ್ಲ ಅಂದರೂ ಕೂಡ ನಡೆಯಲ್ಲ. ಅವರೆಲ್ಲಾದರೂ ಮಿಸ್ ಆಗಿ ಕೆಲ್ಸಕ್ಕೆ ಹೋಗಿರ್ತಾರೆ, ಇಲ್ಲ ಬೇರೆ ಊರಿಗೆ ಹೋಗಿರ್ತಾರೆ, ಅವರಿಗೆ ಮರ್ತೋಗಿರ್ತಾರೆ ಕೆಲವರು. ಇವತ್ತು ಸಂಘ ಇದೆ, ನಾಳೆ ಸಂಘ ಇದೆ ಅಂತ ಹೇಳ್ಬಿಟ್ಟು. ಅದಕ್ಕೆ ನಮ್ಗೆ ಗೊತ್ತಿರೋ ಅಕ್ಕ ಬಂದುಬಿಟ್ಟು ಈ ಥರ ಇಲ್ಲಮ್ಮ ಅವರು ಊರಿಗೆ ಇದಕ್ಕೆ ಹೋಗಿದ್ದಾರೆ, ಅವರು ಬಂದಾಗ ಇಸ್ಕೊಡಿಸ್ತೀನಿ, ಒಂದು 500 ಇದ್ದರೂ ಕೊಡು ಅಂತ ಹೇಳ್ಬಿಟ್ಟು ಬಂತವಕ್ಕ. ಅಂದರೆ ರಾಧಕ್ಕ ಅಂತವರು ನಮಗೆ ಚೆನ್ನಾಗಿ ಗೊತ್ತಿರೋರೆ. ಇನ್ನು ಗೊತ್ತಲ್ಲ, ಅವರು ಕೂಡ ಗೊತ್ತಿರೋರೆ. ಅಂದರೆ ನಮ್ಮ ಚಿಕ್ಕಮ್ಮ ಆಗಬೇಕು. ಅವರು ಕೂಡ ಟೂರ್ ಹೋಗಿದ್ರು ಅವರು. ಇನ್ನು ಬಿಡು ಅಂತ ಹೇಳ್ಬಿಟ್ಟು ಇನ್ನು ಅಂಗಡಿಯಲ್ಲಿ 500 ರೂಪೀಸ್ ಇತ್ತಲ್ಲ, ಕೊಟ್ಬಿಟ್ಟೆ. ಸರಿ ಚಿಕ್ಕಮ್ಮ ಬಂದಾಗ ಇಸ್ಕೊತೀನಿ, ತೊಗೊಂಡೋಗಿ ಕಟ್ಟಕ್ಕ ಅಂತ ಹೇಳ್ಬಿಟ್ಟು. ಇನ್ನು ಅವಕ್ಕ ಕೂಡ ಹೋದರು. ಇನ್ನು ಚಿಕ್ಕಮ್ಮ ಕೂಡ ಕುತ್ಕೊಂಡು ಮಾತಾಡ್ತಾಯಿದ್ರು. ನಾನು ಚಿಕ್ಕಮ್ಮ ಮಾತಾಡ್ಕೊಂಡು ಪಾತ್ರೆ ಎಲ್ಲ ತೊಳಿತಾ ಇದ್ದೀನಿ. ಇಷ್ಟು ಕೆಲಸ ಆದ್ರಂತೂ ಮನೆ ಕೆಲಸ ಮುಗ್ದಂಗೆನೆ ನಿಜವಾಗ್ಲೂ. ಏನು ಕೆಲಸ ಮಾಡಿದ್ರು ಕೂಡ ಒಂದು ಕೆಲಸ ಆದಮೇಲೆ ಇನ್ನೊಂದು ಕೆಲಸ ನಮಗೋಸ್ಕರ ವೆಯ್ಟ್ ಮಾಡ್ತಾನೆ ಇರುತ್ತೆ. ಅದು ರೆಸ್ಟ್ ಅನ್ನೋದೇ ಇರಲ್ಲ. ಮಲ್ಕೊಂಡ್ಮೇಲೆ ರೆಸ್ಟ್ ಅಷ್ಟೇ. ಸ್ವಲ್ಪ ಹೊತ್ತು ಮಲ್ಕೊಂಡಾಗ ಕೂಡ ನೆಮ್ಮದಿಯಾಗಿ ನಿದ್ದೆ ಬರಲ್ಲ ಕೆಲವು ಜನಕ್ಕೆ. ಕೆಲವ್ರಿಗಂತೂ ಬರೋದೇ ಇಲ್ಲ ಪಾಪ. ಕೆಲವ್ರು ಹೆಣ್ಮಕ್ಳಿಗೆ ಕೆಲ್ಸಕ್ಕೆ ಹೋಗ್ತಿರ್ತಾರೆ, ಇಲ್ಲ ಏನಾದರೂ ಒಂದು ಹಬ್ಬ, ಇಲ್ಲ ಮನೇಲಿ ಏನಾದರೂ ಫಂಕ್ಷನ್ ಆ ಥರ ಎಲ್ಲ ಏನಾದರೂ ಇರುತ್ತಲ್ಲ, ತಲೆಯಲ್ಲಿ ಓಡ್ತಾನೇ ಇರುತ್ತೆ. ನೆಕ್ಸ್ಟ್ ಏನು ಮಾಡಬೇಕು, ನೆಕ್ಸ್ಟ್ ಏನು ಕೆಲಸ ಅಂತ. ಆ ಥರ ನಾವು ಏನೇ ಕೆಲಸ ಮಾಡಿದ್ರೂ ಕೂಡ ನೆಕ್ಸ್ಟ್ ಇನ್ನೊಂದು ಕೆಲಸ ಏನಿದೆ ಅಂತ ನಮ್ಮ ತಲೆಯಲ್ಲಿ ಓಡ್ತಾನೇ ಇರುತ್ತೆ. ಆ ಥರ ಅದೇ ಚಿಂತೆ ಬಿಟ್ಟರೆ ಇನ್ನೇನು ಚಿಂತೆನೇ ಇರಲ್ಲ ಅಷ್ಟೊಂದು ಇದರಲ್ಲಿ ಕೂಡ. ಫಸ್ಟ್ ಮನೆ ಕೆಲಸ ಆಗಬೇಕು, ಇಲ್ಲಿ ಟೈಮ್ ಟು ಟೈಮ್ ಅಡುಗೆ ಆಗಬೇಕು, ಟಿಫನ್ ಆಗಬೇಕು, ಅಷ್ಟೇ. ಮಕ್ಕಳಿಗೆ ತಿನ್ನಿಸ್ಬೇಕು, ಅದೊಂದು ಸ್ವಲ್ಪ ಮೈಂಡಲ್ಲಿ ಜಾಸ್ತಿ ಓಡ್ತಾ ಇರುತ್ತೆ. ಅದಕ್ಕೋಸ್ಕರ ನಾನು ಅಷ್ಟೇ ಇದೆಲ್ಲ ನೀಟಾಗೆಲ್ಲ ತೊಳೆದಿಟ್ಬಿಟ್ಟು ಫಸ್ಟ್ ಧೂಳೆಲ್ಲ ತೆಗೆದು ಎಲ್ಲ ಮಾಡ್ಕೊಬೇಕಂತ ಹೇಳಿ ಅದನ್ನು ಯೋಚನೆ ಮಾಡ್ಕೊಂಡು ಇವಾಗ ಪಾತ್ರೆ ಎಲ್ಲ ತೊಳಿತಾ ಇದ್ದೀನಿ. ಇನ್ನು ಪ್ಯಾಕಿಂಗ್ ಕೂಡ ಶುರು ಮಾಡಬೇಕು, ಯಾವಾಗ ಮಾಡಬೇಕು ಗೊತ್ತಿಲ್ಲ. ಅದನ್ನು ಕೂಡ ಬಟ್ಟೆ ಎಲ್ಲ ಸ್ವಲ್ಪ ಪ್ಯಾಕ್ ಮಾಡ್ಕೋಬೇಕು, ಮತ್ತು ಸ್ವಲ್ಪ ಐರನ್ ಮಾಡ್ಕೋಬೇಕು ಬಟ್ಟೆ ಫಸ್ಟು. ಇನ್ನು ನನ್ನ ಮಗಂದು ನನ್ನದು ಸ್ವಲ್ಪ ಟಾಪು ಅವೆಲ್ಲ ಇದ್ದಾವೆ. ಇನ್ನು ನಮ್ಮ ಅಣ್ಣ ಬಂದುಬಿಟ್ಟು ನಿನ್ನ ಮಗಂದು ಐರನ್ ಎಲ್ಲ ಮಾಡಿಕೊಡ್ತೀನಿ, ಎಲ್ಲ ಎತ್ತಿಡಮ್ಮ ಅಂತ ಕೂಡ ಹೇಳ್ತಾ ಇದ್ರು. ಸರಿ ಹೋಗ್ಬೇಕಾರೆ ಇಲ್ಲ ಇನ್ನು ನಾಳೆ ಹೋಗ್ತೀವ, ನನಗೆಲ್ಲ ಐರನ್ ಮಾಡ್ಕೊಂಡು ಪ್ಯಾಕಿಂಗ್ ಮಾಡ್ಕೊಳ್ಳೋಣ ಬಿಡೋಣ ಅಂತ ಹೇಳಿ ಇನ್ನು ನಾನು ಸುಮ್ಮನೆ ಮಾತಾಡ್ಕೊಂಡಿದ್ವಿ. ಇನ್ನು ಪಾತ್ರೆ ಕೂಡ ಎಲ್ಲ ತೊಳೆಯೋದಾಯಿತು. ಇನ್ನು ಊರಿಗೆ ಹೋಗ್ತೀವಂತ ಅಂದರೆ ಊರಿಗಂತಲ್ಲ, ಎಲ್ಲೇ ಹೋಗ್ತೀವಂತ ಅನ್ನೋದು ಏನಾದರೂ ಸ್ವಲ್ಪ ಪ್ಲ್ಯಾನಿಂಗ್ ಇದ್ರಂತೂ ಮನಸ್ಸಲ್ಲಿ ಕೂಡ ಅದೇ ಕೊರಿತಾ ಇರುತ್ತೆ. ಯಾವಾಗ ಪ್ಯಾಕಿಂಗ್ ಮಾಡಬೇಕು, ಎಷ್ಟು ಬಟ್ಟೆ ತೊಗೋಬೇಕು, ಏನೇನು ತೊಗೋಬೇಕು ಅಂತಂದು. ಇನ್ನು ನನ್ನ ಮಗನ ಬೇರೆ ಕರ್ಕೊಂಡು ಹೋಗ್ತಾ ಇದ್ದೀನಲ್ಲ, ತುಂಬ ಖುಷಿ ಅನ್ನಿಸ್ತಾ ಇದೆ ನನಗೆ. ಅಲ್ಲಿ ನಮ್ಮ ಅತ್ತೆ, ನಮ್ಮ ಮಾವ ಅವರೆಲ್ಲ ತುಂಬ ದಿನ ಆಯಿತು ಅವ್ನು ನೋಡಿಬಿಟ್ಟು ತುಂಬ ಮಿಸ್ ಮಾಡ್ಕೊತಾ ಇದ್ದಾರೆ. ಅದಕ್ಕೋಸ್ಕರ ಹೋಗಿ ಅವ್ನು ಚೆನ್ನಾಗಿ ಸೆಟ್ ಆಗಿಬಿಟ್ರೆ ಒಂದು 15 ದಿನ ಇದ್ದು ಬರೋಣ ಅನ್ನೋ ಪ್ಲ್ಯಾನಿಂಗ್ ಕೂಡ ಇದೆ. ನೋಡಬೇಕು ಏನಾಗುತ್ತೋ ಗೊತ್ತಿಲ್ಲ. ತುಂಬ ಖುಷಿಯಿಂದ ಇದ್ದೀನಿ ನಾನು. ಅದಕ್ಕೋಸ್ಕರ ಇನ್ನು ಒಂದು ಬ್ಯಾಗ್ ತರಿಸ್ಬೇಕು, ಬಟ್ಟೆ ಪ್ಯಾಕ್ ಮಾಡ್ಕೊಂಡು ಹೋಗೋಕ್ಕೆ. ಬ್ಯಾಗ್ ಇಲ್ಲ ನನ್ನ ಹತ್ರ, ಇದೆ ಬಟ್ ಅದು ಈ ಥರ ಇಟ್ಕೊತೀವಲ್ಲ, ಅದು ಅಂದರೆ ಕಿತ್ತೋಗ್ಬಿಟ್ಟಿದೆ. ಅದು ಮತ್ತೆ ಹೊಲ್ಕೊಳ್ಳೋಕೆ ಕೂಡ ಬರ್ತಾಯಿಲ್ಲ. ಅದಕ್ಕೋಸ್ಕರ ಹೊಸದೊಂದು ಬ್ಯಾಗ್ ಕೂಡ ತರಿಸ್ಬಿಟ್ಟು ಇದೆಲ್ಲ ಪ್ಯಾಕಿಂಗ್ ಎಲ್ಲ ಶುರು ಮಾಡಬೇಕು. ಇನ್ನು ಅಷ್ಟರಲ್ಲಿ ಪಾತ್ರೆ ಎಲ್ಲ ತೊಳೆದ್ಬಿಟ್ಟು ನನ್ನ ಮಗನ ಸ್ವಲ್ಪ ಹೊತ್ತು ಆಟ ಆಡಿಸ್ಬಿಟ್ಟು ಇವಾಗ ನೆಕ್ಸ್ಟ್ ಧೂಳು ತೆಗಿತಾ ಇದ್ದೀನಿ. ಅಷ್ಟೊಂದೇನು ಪೊರೆ ಏನು ಇರಲಿಲ್ಲ, ಅವಾಗವಾಗ ಕ್ಲೀನ್ ಮಾಡ್ಕೊತಾ ಇರ್ತೀನಲ್ಲ, ಕ್ಲೀನಾಗೇ ಇರುತ್ತೆ. ಆದರೂ ಕೂಡ ಸ್ವಲ್ಪ ಕ್ಲೀನ್ ಮಾಡ್ಕೊಳೋಣ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೀನಿ. ನಮಗೆ ಒಳ್ಳೆಯದಲ್ಲ, ನಾವು ಎಷ್ಟು ನೀಟಾಗಿ ಇಟ್ಕೊತೀವೋ ಅಷ್ಟೇ ನಮಗೆ ಆರೋಗ್ಯಕ್ಕೆ ಒಳ್ಳೆಯದು, ಮತ್ತು ನಮ್ಮ ಮೈಂಡ್ಗೂ ಸೆಟ್ ಕೂಡ ಹಂಗೆ ಇರುತ್ತೆ. ಏನು ಸ್ವಲ್ಪ ನೆಗೆಟಿವ್ ಥಾಟ್ ಎಲ್ಲ ಏನು ಮೈಂಡಲ್ಲಿ ಬರಲ್ಲ. ಅದಕ್ಕೋಸ್ಕರ ಸ್ವಲ್ಪ ಎಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಇನ್ನು ಸ್ವಲ್ಪ ಹಿಂದೆ ಮನೆ ಹಿಂದೆ ತಿಪ್ಪೆ ಇದೆ, ಅಂದರೆ ಚಿಕ್ಕಮ್ಮ ಅದೆಲ್ಲ ಕಸ ಹಾಕೋ ತಿಪ್ಪೆ ಇದೆ, ಅಲ್ಲಿಂದ ಕೂಡ ಧೂಳು ಜಾಸ್ತಿನೇ ಬರ್ತಾ ಇರುತ್ತೆ. ಈ ಕಡೆ ರೋಡ್ ಸೈಡು ಈ ಕಡೆ ಕೂಡ ಅಷ್ಟೇ. ಎಷ್ಟು ಕ್ಲೀನ್ ಮಾಡಿದ್ರು ಕೂಡ ಒಂದಿನ ಬಿಟ್ಟು ಒಂದಿನ ಕ್ಲೀನ್ ಮಾಡಿದ್ರು ಕೂಡ ಎಷ್ಟೊಂದು ಧೂಳು ಇದ್ದೇ ಇರುತ್ತೆ. ಇನ್ನು ಅಂಗಡಿಯಲ್ಲೂ ಅಷ್ಟೇ ತುಂಬ ಧೂಳು ತುಂಬಿಕೊಂಡಿರುತ್ತೆ. ನನ್ನ ಮನೆ ಯಾವ ಥರ ಕ್ಲೀನಾಗಿ ಇಟ್ಕೊತೀನೋ ಅಂಗಡಿ ಕೂಡ ಕ್ಲೀನಾಗಿ ಇಟ್ಕೊಳ್ಳೋಕೆ ಟ್ರೈ ಮಾಡ್ತಾ ಇರ್ತೀನಿ. ಆದರೂ ಕೂಡ ತುಂಬ ಧೂಳು. ಅದು ಕೂಡ ಏನೋ ಗೊತ್ತಿಲ್ಲ ಹೆಂಗಿರುತ್ತೆ ಏನೋ ಸಿಚುವೇಶನ್ ಅಂತೇಳ್ಬಿಟ್ಟು ಅದನ್ನು ಕೂಡ ಒಂದು ಸತಿ ಡೀಪ್ ಕ್ಲೀನ್ ಮಾಡಬೇಕು. ಇನ್ನು ಐಟಮ್ ಕೂಡ ಎಲ್ಲ ಸ್ವಲ್ಪ 3/4% ಎಲ್ಲ ಖಾಲಿಯಾಗಿದೆ. ಇನ್ನು ಸ್ವಲ್ಪ ಇದೆ ಅಲ್ವಾ, ಅದೆಲ್ಲ ತೆಗೆದ್ಬಿಟ್ಟು ಹೊರಗಡೆ ಇಟ್ಟು ಒಂದು ಸತಿ ಅಂಗಡಿ ಕೂಡ ಸ್ವಲ್ಪ ಡೀಪ್ ಕ್ಲೀನಿಂಗ್ ಮಾಡಿ ಆಮೇಲೆ ಜೋಡಿಸೋಣ ಅಂತ ಅಂದ್ಕೊಂಡಿದ್ದೀನಿ. ಆ ಅಂಗಡಿದೆಲ್ಲ ಸ್ವಲ್ಪ ಊರಿಗೆ ಹೋಗಿ ಬಂದುಬಿಟ್ಟು ಎಲ್ಲ ಸ್ವಲ್ಪ ಡೀಪ್ ಕ್ಲೀನ್ ಮಾಡಿ ನೋಡೋಣ ಹೆಂಗಾಗುತ್ತೆ ಅಂತ ಹೇಳ್ಬಿಟ್ಟು ಅದನ್ನು ಕೂಡ ಯೋಚನೆ ಮಾಡ್ತಾಯಿದ್ದೆ. ಇನ್ನು ಧೂಳೆಲ್ಲ ತೆಗೆದ್ಬಿಟ್ಟು ಸ್ವಲ್ಪ ಡಬ್ಬ ಎಲ್ಲ ಒರೆಸಿ ನೀಟಾಗಿ ಎಲ್ಲ ಒರೆಸ್ತಾ ಇದ್ದೀನಿ. ಈ ಥರ ಸ್ವಲ್ಪ ನಮಗೆ ಯಾವ ಥರ ಕಂಫರ್ಟಬಲ್ ಅನಿಸುತ್ತೆ ಆ ಥರ ಸ್ವಲ್ಪ ಕ್ಲೀನಿಂಗ್ ಎಲ್ಲ ಮಾಡಿಕೊಂಡ್ರೆ ನಮಗೆ ಸ್ವಲ್ಪ ಇದು. ಇನ್ನು ಬೆಳಗ್ಗೆ ಅಂತೂ ಕೆಲಸ ಎಲ್ಲ ಮುಗಿಸಿ ಬೆಳಗ್ಗೆ ಸ್ವಲ್ಪ ಟೀ ಇತ್ತು, ಅದಕ್ಕೆ ಬಿಸಿ ಮಾಡ್ತಾಯಿದ್ದೀನಿ. ಸ್ವಲ್ಪ ಹೊತ್ತು ಕೂತ್ಕೊಂಡು ಕುಡಿಯೋಣ ಅಂತ ಹೇಳಿ. ಕೆಲಸ ಮಾಡಬೇಕಾದ್ರಂತೂ ಗೊತ್ತಲ್ವ ಹೆಂಗಿರುತ್ತೆ ಅಂತೇಳ್ಬಿಟ್ಟು ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡ್ರೆ ಸಾಕಪ್ಪ ರಿಲ್ಯಾಕ್ಸ್ ಆಗಿ ಅಂತಲೂ ಅನಿಸ್ಬಿಡುತ್ತೆ. ಇನ್ನು ಅದಕ್ಕೋಸ್ಕರ ನಾನು ಹೆಂಗೋ ಸ್ವಲ್ಪ ಟೀ ಇತ್ತು, ಅಂದರೆ ಹಾಲಿನ ಪೌಡ್ರ್ ಇರಲಿಲ್ಲ, ಹಾಲಿನ ಪೌಡ್ರ್ ಫುಲ್ಲು ಖಾಲಿ ಆಗಿಬಿಟ್ಟಿದೆ. ಇವಾಗ ಬರೀ ಹಾಲು ಹಾಕಿ ನಾನು ಟೀ ಮಾಡ್ತಾಯಿದ್ದೀನಿ. ಅದಕ್ಕೋಸ್ಕರ ಸ್ವಲ್ಪ ಟೈಮ್ ಇರುತ್ತೆ, ಏನು ಪರವಾಗಿಲ್ಲ ಕುಡಿಬೋದು ಅಂತ ಹೇಳಿ ನಾನು ಇವಾಗ ಬಿಸಿ ಮಾಡ್ಕೊ
ಮಾಡ್ಕೊತಾ ಇದ್ದೀನಿ. ಹಾಲು ಪೌಡ್ರ್ ಏನಂದರೆ ಅದಕ್ಕೆ ಇಷ್ಟು ಅಂತ ಟೈಮ್ ಇರುತ್ತೆ, ಜಾಸ್ತಿ ಒಂದು 2 ಅವರ್ 3 ಅವರ್ ಆ ಥರ ಎಲ್ಲ ಇಡೋಂಗೆ ಇಲ್ಲ. ಅದನ್ನು ಅವಾಗೆ ಖಾಲಿ ಮಾಡಿಬಿಡ್ಬೇಕು, ಇಲ್ಲ ಫ್ರೆಶ್ಶಾಗಿ ಇನ್ನೊಂದು ಮಾಡ್ಕೊಂಡು ಕುಡಿಬೇಕು. ಅದನ್ನು ಜಾಸ್ತಿ ಇಟ್ಟು ಕುಡಿಬಾರ್ದು ಅದನ್ನು. ಅದಕ್ಕೋಸ್ಕರ ನಾನು ಇವಾಗ ಹಾಲು ಪೌಡರ್ ಇಲ್ಲ, ಅಂದರೆ ಅಂಗನವಾಡಿಲಿ ಇನ್ನೂ ಕೊಟ್ಟಿಲ್ಲ ನನ್ನ ಮಗನಿಗೆ. ಈ ತಿಂಗಳೇನಾದರೂ ಕೊಟ್ಟರೆ ಅದು ಯೂಸ್ ಮಾಡ್ತೀನಿ, ಇಲ್ಲ ಇವಾಗ ಕೊಡೋವರೆಗಾದರೂ ಹಾಲು ಹಾಕೇ ಮಾಡ್ತೀನಿ. ಒಂದು ಪಾಕೆಟ್ ಹಾಲು ತೊಗೊಂಡ್ರೆ ನಾನು ಬೆಳಗ್ಗೆ ಸ್ವಲ್ಪ ಹಾಕ್ತೀನಿ, ಮತ್ತು ಮಧ್ಯಾಹ್ನ ಯಾವಾಗಾದರೂ ಮಾಡ್ಕೊಂಡ್ರೆ ಹಾಕ್ತೀನಿ, ಇಲ್ಲ ಸಾಯಂಕಾಲ ಮಾಡಿಕೊಂಡ್ರೆ ಸಾಯಂಕಾಲ ಯೂಸ್ ಮಾಡ್ತೀನಿ, ಆಗುತ್ತೆ ನನಗೆ. ಇನ್ನು ಅದಕ್ಕೋಸ್ಕರ ಸ್ವಲ್ಪ ಹಂಗೆ ಬೆಳಿಗ್ಗೆ ಸ್ವಲ್ಪ ಟೀ ಕೂಡ ಉಳಿದಿತ್ತು, ಇನ್ನು ಬಿಸಿ ಮಾಡ್ಕೊಂಡು ಕೂತ್ಕೊಂಡು ಸ್ವಲ್ಪ ಹೊತ್ತು ರಿಲ್ಯಾಕ್ಸಾಗಿ ಕುಡಿಯೋಣ ಅಂತ ಕೂಡ ಕೂತ್ಕೊಂಡೆ. ಇನ್ನು ನನ್ನ ಮಗನಿಗೆ ಇದು ಮೀಶೋದಿಂದ ಬುಕ್ ಮಾಡಿದ್ದೆ, ತುಂಬ ದಿನ ಆಯಿತು ಬುಕ್ ಮಾಡಿ. ಅವನು ನೋಡ್ತಾನೆ, ಅವನೆಲ್ಲ ಹೇಳ್ತಾನೆ ಒಂದೊಂದು ಅದ್ರಲ್ಲಿ ನೋಡಿಬಿಟ್ಟು. ಇವಾಗ ಎಲಿಫೆಂಟ್ ಅವೆಲ್ಲ ಇದ್ರೆ ಆನೆ ಅಂತಾನೆ. ಇಂಗ್ಲೀಷಲ್ಲಿ ಹೇಳ್ಕೊಟ್ರೆ ಬರಬೇಕಲ್ಲ ಪಾಪ, ಅವ್ರಿಗೇನು ಏನು ಗೊತ್ತಾಗಲ್ಲ. ಅಟ್ಲೀಸ್ಟ್ ಬೊಂಬೆನಾದರೂ ನೋಡಿಬಿಟ್ಟು ಕಂಡುಹಿಡಿತಾನೆ. ಬೆಕ್ಕಿದ್ರೆ ಬೆಕ್ಕು ಅಂತಾನೆ, ನಾಯಿ ಇದ್ದರೆ ನಾಯಿ ಅಂತಾನೆ, ಮತ್ತು ಬಾಲು ಆ ಥರ ಎಲ್ಲ ಏನಾದರೂ ಇರುತ್ತಲ್ಲ ಕಣ್ಣಿಗೆ, ಅಂದರೆ ನೋಡಿರ್ತಾನಲ್ಲ, ಅವ್ನಿಗೆ ಮೈಂಡಲ್ಲಿ ಆಗಲೇ ಗೊತ್ತಿರುತ್ತೆ, ಇದು ಇಂಥ ಪ್ರಾಣಿನೇ, ಇದು ಇಂಥ ವಸ್ತು ಅಂತಲೇ ಗೊತ್ತಿರುತ್ತೆ. ಅವನು ಆ ಭಾಷೆಯಲ್ಲಿ ಹೇಳ್ತಾ ಇರ್ತಾನೆ. ಇನ್ನು ಇಂಗ್ಲೀಷಲ್ಲೆಲ್ಲ ಹೇಳೋಕ್ಕೆ ಏನೂ ಬರಲ್ಲ. ನಾನು ಕೂಡ ಟ್ರೈ ಮಾಡಿಸ್ತಾ ಇರ್ತೀನಿ, ಏನಾದರೂ ಹೇಳ್ಕೊಡೋಣ ಅಂತ ಹೇಳ್ಬಿಟ್ಟು. ಬರಲ್ಲ. ಇನ್ನು ಅಂತೂ ಹೇಳ್ಕೊಟ್ರೆ ಇವಾಗ ಹೇಳ್ತಾನೆ, ಹೇಳ್ಕೊಟ್ಟಂಗೆಲ್ಲ ಸ್ವಲ್ಪ ಹೇಳ್ತಾ ಇರ್ತಾನೆ. ಆಮೇಲೆ ಹೇಳು ಅಂತಂದರೂ ಕೂಡ ಹೇಳಕ್ಕೆ ಬರಲ್ಲ. ಓಕೆ ಫ್ರೆಂಡ್ಸ್, ಈ ವ್ಲಾಗ್ ಇಲ್ಲಿಗೆ ಎಂಡ್ ಆಗುತ್ತೆ. ಆ ವ್ಲಾಗ್ ನೋಡಿ ಸಪೋರ್ಟ್ ಮಾಡಿ. ಹಾಗೆ ಯಾರಾದರೂ ಹೊಸ್ದಾಗಿ ನನ್ನ ಚಾನಲ್ ನೋಡಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲ್ ನೋಡಿ.